ವಿಷ್ಣುವರ್ಧನೆಯ ಸಮಾರೋಪ ಸಮಾರಂಭದಲ್ಲಿದ್ದೀವಿ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಲೋಕದಾಸ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಕುಲಸಚಿವರಿಗೆ ನಿಮ್ಮೆಲ್ಲರ ಪರವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಇವತ್ತು ಈ ಸಮಾರೋಪ ಕಾರ್ಯಕ್ರಮಕ್ಕೆ ಎನ್ನುವಂಥದ್ದು ಮತ್ತಷ್ಟು ಹೆಮ್ಮೆಯ ಸಂಗತಿ. ಈಗ ನಮ್ಮೆಲ್ಲರ ಸ್ಫೂರ್ತಿಯ ಚಿಲುಮೆ ಬಿಂದುಮಣಿ ಮೇಡಮ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ನಿನ್ನೆಯಿಂದಲೂ ಕೂಡ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ರೂಪುಗೊಳ್ಳೋದಕ್ಕೆ ಕಾರಣವಾದಂತಹ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಎಲ್ಲ ವಿಭಾಗದ ಅಧ್ಯಕ್ಷರು, ನಿರ್ದೇಶಕರು, ಪ್ರಾಧ್ಯಾಪಕರು, ಅಧ್ಯಾಪಕರು, ಸಂಶೋಧಕರು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಎಲ್ಲ ಪ್ರೀತಿಯ ನೂರಾರು ಸಾವಿರಾರು ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಬಿಂದುಮಣಿ RN IPS ಇವರು ಶ್ರೀಯುತ ನಾಗರಾಜ್ ಮತ್ತು ಶ್ರೀಮತಿ ಭಾಗ್ಯಾಕೇರ್ ಅವರ ಸುಪುತ್ರಿಯಾಗಿರ್ತಾರೆ. 21/3/1998 ಬೆಂಗಳೂರಿನಲ್ಲಿ ಜನಿಸ್ತಾರೆ. ಇವರ ವಿದ್ಯಾಭ್ಯಾಸ BCom ಆನರ್ಸ್ ಪದವಿ ಬೆಂಗಳೂರು. ಮೊದಲ ಯತ್ನದಲ್ಲೇ UPSC ಪರೀಕ್ಷೆಯಲ್ಲಿ 468ನೇ ರ್ಯಾಂಕ್ ಪಡೆದು ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿ ಇವರು ಆಯ್ಕೆಯಾಗಿದ್ದಾರೆ. ಕಲಬುರಗಿಯ ಗ್ರಾಮೀಣ ಉಪವಿಭಾಗದ ಮೈಸೂರು ಪ್ರತಿಷ್ಠಿತ ಹೆರಿಟೇಜ್ ಸಿಟಿಯ ಕಾನೂನು ಮತ್ತು ಸುವ್ಯವಸ್ಥೆಯ ಉಪ ಪೊಲೀಸ್ ಆಯುಕ್ತರಾಗಿ ಎಲ್ಲರ ಅದೃಷ್ಟ. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ನನಗೆ ಖುಷಿ ಆಗ್ತದೆ, ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಏನು ಅನ್ಕೊಳ್ತೀವಿ, ಯಾರೇ ಯಾವುದೇ ಒಂದು ಪರೀಕ್ಷೆನ ಯಶಸ್ವಿಯಾಗಿ ಅದನ್ನ ಪೂರ್ಣಗೊಂಡಾದ್ಮೇಲೆ ಎಲ್ಲರೂ ಒಂದೇ ರೀತಿಯಾದಂತಹ ಕಷ್ಟಪಟ್ಟಿರ್ತಾರೆ. ಇಲ್ಲ, ಅದು ತಪ್ಪು. ಬಂದಾದ್ಮೇಲೆ ಎಲ್ಲರೂ ಒಂದೇ ರೀತಿಯಾದಂತಹ ಫೆಸಿಲಿಟೀಸ್ ಅಥವಾ ಜವಾಬ್ದಾರಿಗಳು ಅವ್ರಿಗೆ ದೊರಕುತ್ತೆ. ಹೌದು, ಯಾಕಂದ್ರೆ ನನಗೂ ಒಂದು ಸ್ವಲ್ಪ ಆಸೆ ಸ್ಟಾರ್ಟ್ ಆಯಿತು. ಇಲ್ಲ, ನಾನು ಏನಾದರೂ ಮಾಡಬೇಕಲ್ಲ. ನಮ್ಮ ತಂದೆ ನನ್ನ ಯಾವಾಗಲೂ ಅವರ KSR ಬೆಟಾಲಿಯನ್ಗೆ ಕರ್ಕೊಂಡು ಹೋಗ್ತಿದ್ರು. ಸೊ ಅಲ್ಲಿ ಆಫೀಸರ್ಸ್ನ ನಾನು ನೋಡ್ತಾ ಇದ್ದೆ. ನಾನು ನೋಡ್ತಿದ್ದೆ, ನಾವು ಹಾಗಾಗಬೇಕಲ್ಲ. ಇದು ಎಲ್ಲ ಒಂದು ಸ್ಟ್ರೈಟ್ ಆಗಿ ಒಂದು ಘಟನೆ ಆಗಿದೆಲ್ಲ, ಇದು ಅಲ್ಲಿ ಇಲ್ಲಿ ಘಟನೆಗಳಾಗಿ ಒಂದು ನೆನಪಾಗಿ ಉಳಿಯುತ್ತೆ ತಲೆಯಲ್ಲಿ. ಅದು ನಿಮಗೆ ಒಂದು ಆಸೆಯಾಗಿ ಕನ್ವರ್ಟ್ ಆಗುತ್ತೆ. ಇದು ನಾನು ಇನ್ ಜನರಲ್ ಹೇಳ್ತಿರೋದು. ನಾನು ಎಲ್ಲರಿಗೂ ಇದು ಆಗಬೇಕು ಅಂತ ಹೇಳ್ತಿಲ್ಲ. ಇದು ಯಾಕೆ ನನ್ನ ಜೀವನದಲ್ಲಿ ಆಗಿಲ್ಲ, ನಾನು ಆಗಲ್ಲ ಹಂಗೆ ಅನ್ಕೊಂಬೇಡಿ. ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ನೀವು ಜಸ್ಟ್ ಕೇಳ್ಕೊಳ್ಬಹುದು. ಎಲ್ಲಾದ್ರೂ ನಿಮಗೆ ಉಪಯೋಗ ಆಗಿದ್ರೆ ವೆಲ್ ಅಂಡ್ ಗುಡ್. ಇಟ್ಸ್ ನಾಟ್ ಜಸ್ಟ್ ಹಿಯರ್ ಇಟ್ ಆಸ್ ಎ ಸ್ಮಾಲ್ ಸ್ಟೋರಿ. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಮಾರಂಭವನ್ನು ಮೈಸೂರು ಯೂನಿವರ್ಸಿಟಿನಲ್ಲಿ ಆಯೋಜನೆ ಮಾಡಿರೋದು ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಂತೂ ನಾನು KS ಎಕ್ಸಾಮ್ ಬರೆದು KS ಅಧಿಕಾರಿಯಾಗಿ ಇಷ್ಟೆಲ್ಲ ಆಗಿದ್ರೂ ಸಹ ಒಂದೇ ಒಂದು ಸೆಮಿನಾರ್, ಒಂದೇ ಒಂದು ವರ್ಕ್ಶಾಪ್, ಒಂದೇ ಒಂದು ಕಾಂಟ್ಯಾಕ್ಟ್ ಕ್ಲಾಸ್ ಇರ್ಬೋದು, ಕೋಚಿಂಗ್ ಕ್ಲಾಸ್ ಇರ್ಬೋದು, ಈ ಥರ ಯಾರ ಜೊತೆನೂ ಸಹ ಮಿಂಗಲ್ ಆಗಿ ನಾನು ಮಾಡಿರಲಿಲ್ಲ. ಇವತ್ತು ನಿಮ್ಮನ್ನೆಲ್ಲ ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಮೊದಲನೇ ಬಾರಿಗೆ KS ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ನನ್ನ ಮನಸ್ಸಿನಲ್ಲಿ ಇದ್ದಂತಹ ಒಂದು ಛಲ, ನನ್ನ ಕಣ್ಣಲ್ಲಿ ಇದ್ದಂತಹ ಒಂದು ಬೆಳಕು, ನನ್ನ ಎದೆಯಲ್ಲಿ ಇದ್ದಂತಹ ಒಂದು ಆತ್ಮವಿಶ್ವಾಸ ಇವತ್ತು ನಿಮ್ಮಲ್ಲಿ ಕಾಣ್ತಾ ಇದೆ. ಉಪಕುಲಸಚಿವರಾದ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ಮಾನ್ಯ ತಿರುಪತಿ